ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಿರುವ ನನ್ನ ಆತ್ಮೀಯರು, ನಮ್ಮ ಸರ್ಕಾರದ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವ ಪ್ರಖ್ಯಾತ ನಟ ಅಂತ ಹೇಳ್ಬೋದಾ ಪ್ರಕಾಶ್ ರೈ ಸರ್ ಅವರೇ, ಹಾಗೂ ಇಲ್ಲಿ ಬಂದಿರುವ ನಮ್ಮ ಜಿಲ್ಲೆಯ ಸುಧೀರ್ ಕುಮಾರ್ ಮುರಳಿ ಸರ್ ಅವರೇ, ನಿಕೇತ್ ರಾಜ್ ಅವರೇ, ಹಾಗೂ ಈಗ ತಾನೇ ಪ್ರಾಸ್ತಾವಿಕ ಮಾತು ಆಡಿದ ಮುನೀರ್ ಕಾಟಿಪಾಳ್ಯ ಅವರೇ, ಹಾಗೂ ಈ ಪುಸ್ತಕದ ಲೇಖಕರು ನನ್ನ ಆತ್ಮೀಯರಾದ ನವೀನ್ ಅವರೇ, ನಜ್ಮಾ ಅವರೇ, ಮತ್ತು ಈ ಪುಸ್ತಕದ ಏನು ಪಬ್ಲಿಷರ್ ಇದ್ದಾರೆ ಬಸವರಾಜ್ ಸುಳಿಬಾವಿ ಸರ್ ಅವರೇ, ಮತ್ತು ಇಲ್ಲಿ ಬಂದಿರುವ ಎಲ್ಲ ಬಂಧುಗಳೇ, ಒಂದು ರೀತಿ ಬುದ್ಧಿಜೀವಿಗಳು ಅಂತ ಹೇಳ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ನನಗೆ ನವೀನ್ ಅವರು ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಾಗ ನಾನು ಹೇಳಿದೆ, ಅವ್ರು ಹೇಳಿದ್ರು ಈ ಪುಸ್ತಕನ ಬಿಡುಗಡೆ ಸಂತೋಷ್ ಲಾಡ್ ಸರ್ ಮಾಡ್ತಾರೆ, ಹಾಗೆ ಇದಕ್ಕೆ ಪ್ರಕಾಶ್ ರಾಜ್ ಸರ್ ಬರ್ತಾರೆ ಅಂತ. ನಾನು ಖಂಡಿತ ಬರೋದಿಲ್ಲ ನವೀನ್ ಅಂತ ಹೇಳಿದೆ. ಯಾಕಂದರೆ ಏನಾದರೂ ಅಪ್ಪಿತಪ್ಪಿ ಕಾಂಗ್ರೆಸ್ಸಿಗೆ ಪ್ರಕಾಶ್ ರಾಜ್ ಸರ್ ಬೈದು ಬಿಟ್ರೆ ನನಗೆ ತುಂಬ ಮುಜುಗರದ ಪರಿಸ್ಥಿತಿ ಆಗುತ್ತೆ. ಸೊ ನಾನು ಮಾತ್ರ ಖಂಡಿತ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ನವೀನಿಗೆ ಇದ್ದಕ್ಕಿದ್ದಂಗೆ ಇಲ್ಲ ಅಂತ ಹೇಳಿಬಿಟ್ಟೆ. ನವೀನ್ ಹೇಳಿದ್ರು, ಇಲ್ಲ ನೀವು ಈ ಥರ ವೇದಿಕೆಗೆ ಬರಬೇಕು, ಮಾತಾಡಬೇಕು. ನಾನು ಹೇಳಿದೆ, ನಾನು ಸದನದಲ್ಲಿ ಮಾತಾಡ್ತಾ ಇರೋದು ಸಾಲ್ತಾ ಇದೆ, ನಾನು ಬರೋದಿಲ್ಲ ಈ ವೇದಿಕೆಗೆ ಅಂತ. ಬಟ್ ಇವತ್ತೇನಾದರೂ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ, ನನ್ನ ರಾಜಕೀಯ ಜೀವನಕ್ಕೆ ನಾನು ಮೊದಲೇ ಹೆಜ್ಜೆ ಇಟ್ಟಾಗ ನನಗೆ ಒಂದು ಪತ್ರಕರ್ತ ಸ್ನೇಹಿತ ಅಂತ ಆಗಿದ್ದಂದ್ರೆ ನವೀನ್ ಅವರು, ನನಗೆ ಪರಿಚಯ ಆದವರು ನವೀನ್ ಅವರು. ಅದನ್ನು ಇಷ್ಟು ವರ್ಷಗಳ ಕಾಲ ಒಂದು ರೀತಿ ವಾದ ವಿವಾದಗಳಿಗೆ ಒಳಗಾಗಿ ಸಾಕಷ್ಟು ವಾದ ವಿವಾದಗಳು ನಾನು ಅವರು ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಅವರು ಒಂದು ರೀತಿ ಲೆಫ್ಟಿಸ್ಟ್ ಥಿಂಕಿಂಗ್, ನಾನು ಆಲ್ವೇಸ್ ನಾನು ಯಾವಾಗಲೂ ನವೀನ್ ಅವ್ರಿಗೆ ಹೇಳ್ತೀನಿ, ನವೀನ್ ಅವರೇ ನಾನು ಸೆಂಟ್ರಿಸ್ಟ್ ಅಂತ. ಅದಕ್ಕೆ ಒಂದು ವಿಚಾರ, ನವೀನ್ ಅವರೇ ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಮಹೇಂದ್ರ ಕುಮಾರ್ ಸರ್ ಅವ್ರ ವಿಡಿಯೋ ನೋಡ್ತಾ ಇದೆ. ಅವರು ನಂತರ ಹೇಳ್ತಾರೆ, ಅವ್ರು ರೈಟಿಸ್ಟು ಅಲ್ಲ, ಲೆಫ್ಟಿಸ್ಟು ಅಲ್ಲ, ಅವ್ರು ಸೆಂಟ್ರಿಸ್ಟು ಅಂತ. ಸೊ ಅದಕ್ಕೆ ನಾನು ಇವತ್ತು ಒಂದು ರೀತಿ ನನ್ನ ಈ ಉಪಸ್ಥಿತಿ ಸರಿ ಅಂತ ಅನ್ನಿಸ್ತು ನನಗೆ ನವೀನ್ ಅವರೇ. ಇನ್ನೊಂದು ಮಾತು ಹೇಳಬೇಕು ಅಂದರೆ, ಎಲ್ಲರ ವಿಚಾರವನ್ನು ಕೇಳಿಸ್ಕೊಳ್ತಾ ಇದೆ, ಆದರೆ ನನ್ನದೇ ಆದಂಥ ಒಂದು ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ. ಯಾಕಂದರೆ ನಮ್ಮ ಜಿಲ್ಲೆಯವರು ಸುಧೀರ್ ಕುಮಾರ್ ಮುರಳಿ ಅವರು ಮತ್ತು ನಿಕೇತ್ ರಾಜ್ ಮೌರ್ಯ ಅವರು ಈ ಒಂದು ಸಂಘದ ಹಿನ್ನೆಲೆಯಿಂದ ಬಂದವರು. ಬಟ್ ಆದರೆ ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದುಬಿಟ್ಟು ಮತ್ತು ಏನು ನಾವು ಮುಖ್ಯವಾಹಿನಿಯಲ್ಲಿ ಇದ್ದೀವಿ, ನಮ್ಮ ಏನು ಒಡನಾಟ ನಾವು ಬೆಳೆಸ್ಕೊಂಡಿದ್ದೀವಿ, ಅದರ ಪ್ರಕಾರ ನನ್ನ ಏನು ವಿಚಾರ ಅಂದರೆ, ಈ ಕೋಮುವಾದಿಗಳನ್ನ ಎದುರಿಸಲಿಕ್ಕೆ ನಮ್ಮದೇ ಆದಂಥ ಒಂದು ನ್ಯಾರೇಟಿವ್ ಬೇಕಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಸಾವಿರಾರು ಜನ ಮಹೇಂದ್ರ ಕುಮಾರ್ ಅವರು ಹುಟ್ಕೊಂಡ್ರು. ಈಗ ಇರುವ ಪರಿಸ್ಥಿತಿಯಲ್ಲಿ ಇದನ್ನು ಎದುರಿಸಲಿಕ್ಕೆ ನಮಗೆ ತುಂಬ ಕಷ್ಟವಾದ ಪರಿಸ್ಥಿತಿ. ಯಾಕಂದರೆ ಈಗ ಅದನ್ನು ನಾವೇನು ಕೋಮುವಾದಿಗಳನ್ನ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ವಿ, ಅದೀಗ ಮೇನ್ ಸ್ಟ್ರೀಮ್ ಆಗೋಗಿದೆ. ಮೇನ್ ಸ್ಟ್ರೀಮ್ ಆಗೋಗಿದೆ ಅಂದರೆ ಇರುವ ಎಲ್ಲ ರಾಜಕೀಯ ಪಕ್ಷಗಳು, ಅವರಿಗೆ ಸಪೋರ್ಟಿವ್ ಆಗಿರುವ ಸಂಘಗಳು ಪ್ರತಿಯೊಂದು ಮೇನ್ ಸ್ಟ್ರೀಮ್ ಆಗಿ ಬರೀ ಇದರಲ್ಲಿ ಬರ್ದಿದ್ದೀರಾ, ಬನ್ನಿ ಬಡ ಹಿಂದುಳಿದ ವರ್ಗದ ನಮ್ಮ ಹುಡುಗರನ್ನು ಕೋಮವಾದಿ ಸಂಘಟನೆಯಿಂದ ಹೊರತರೋಣ ಅಂತ. ಈಗ ಬರೀ ಬಡ ಮತ್ತೆ ಹಿಂದುಳಿದ ವರ್ಗದವರಲ್ಲ, ಪ್ರತಿಯೊಬ್ಬ ವರ್ಗದವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದನ್ನ ಹೇಗೆ ಎದುರಿಸೋದು, ಅದನ್ನ ನಾವು ನಿಜವಾಗ್ಲೂ ನಾವು ವಿಚಾರ ಮಾಡಬೇಕಾಗುತ್ತೆ. ನಾನು ಈ ಕಾರ್ಯಕ್ರಮಕ್ಕೆ ಬರುವ ಮುಂಚಿತವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವುದೋ ಒಂದು ಕ್ರೆಡಿಟ್ ಕಾರ್ಡಿಗೆ ಒಂದು ಆ್ಯಡ್ ಇರ್ತಾ ಇತ್ತು, ಇಟ್ಸ್ ಪ್ರೈಸ್ಲೆಸ್ ಅಂತ. ಈಗೇನು ವಿಚಾರ ಅಂದರೆ, ಈ ಕೋಮುವಾದಿಗಳ ವಿಚಾರ ಏನಿದೆ, ಒಂದು ಸ್ವಾಭಿಮಾನದ ಪ್ರಶ್ನೆ ನಮ್ಮೆಲ್ಲರಲ್ಲೂ ತಂದಿದಾರಲ್ಲ, ಧರ್ಮದ ಜೊತೆ ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಅಂತ. ಅದಕ್ಕೆ ಅದು ಸ್ವಾಭಿಮಾನದ ಬದುಕು, ನಮ್ಮ ಆತ್ಮಗೌರವದ ವಿಚಾರ ಅಂತ ಮಾತಾಡ್ತಾರೆ. ಅದಕ್ಕೆ ನಾವು ಯಾರು ಧಕ್ಕೆ ತರಂಗಿಲ್ಲ. ಸೊ ಅದಕ್ಕೆ ನಾವು ಅದು ಇಟ್ಸ್ ಪ್ರೈಸ್ಲೆಸ್. ಯಾಕಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಎಷ್ಟು ಮನೆ ಕಟ್ತೀರಾ, ಎಷ್ಟು ಬ್ರಿಡ್ಜಸ್ ಕಟ್ತೀರಾ, ಎಷ್ಟು ಡ್ಯಾಮ್ಸ್ ಕಟ್ತೀರಾ, ಎಷ್ಟು ಮತ್ತೊಂದು ಇನ್ನೊಂದು ಮಾಡ್ತೀರಾ, ಅದಕ್ಕೆಲ್ಲ ಬೆಲೆ ಕಟ್ಬೋದು. ಇಷ್ಟೊಂದು ಸಾವಿರಾರು ಕೋಟಿಗಳ ಬೆಲೆ ಅಂತ ನಾವು ರಾಜಕೀಯದಲ್ಲಿ ಹೇಳ್ಬೋದು. ಆದರೆ ಈ ಸ್ವಾಭಿಮಾನ, ಈ ಆತ್ಮಗೌರವ ಅಂತಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ? ಅದೇ ಒಂದು
ನ್ಯಾರೇಟಿವ್ ಇಟ್ಕೊಂಡು ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಆ ರಾಜಕೀಯಕ್ಕೆ, ಆ ನ್ಯಾರೇಟಿವ್ಗೆ ನಮ್ಮ ಆಲ್ಟರ್ನೇಟಿವ್ ನ್ಯಾರೇಟಿವ್ ಏನು? ನಮ್ಮ ಹತ್ರ ಇಲ್ಲ. ಆ ನ್ಯಾರೇಟಿವ್ ಬರೋವರೆಗೂ ನಮಗೆ ಇದನ್ನ ಕೌಂಟರ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ನಮ್ಮ ಮನೆಯಿಂದ ಹಿಡಿದು ನಮ್ಮ ಜೊತೆ ನಮ್ಮ ಸಹಪಾಠಿಗಳು ಏನಿದ್ದಾರೆ, ಅಥವಾ ಈಗ ಯಾಕಂದ್ರೆ ನೋಡಿ, ಮೊನ್ನೆ ತಾನೇ ಒಂದು MLA ಸ್ಕೂಲ್ ಮಕ್ಕಳ ಹತ್ರ ಜೈ ಶ್ರೀರಾಮ್ ಅಂತ ಕೂಗಿಸ್ತಾರೆ. ಅಥವಾ ನಿನ್ನೆ ಡೆಲ್ಲಿಯಲ್ಲಿ ಆಗಿರುವ ಒಂದು ಇನ್ಸಿಡೆಂಟ್, ಅದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ಮುಖ್ಯವಾಹಿನಿಯಲ್ಲಿ ಇರೋರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಆದ್ರೆ ಅದನ್ನ ವಿರೋಧ ಮಾಡೋದು ಯಾವ ರೀತಿ? ಅದನ್ನ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದೆ. ಯಾವಾಗ ನಮ್ಮ ನ್ಯಾರೇಟಿವ್ ಮೇನ್ ಸ್ಟ್ರೀಮಿಗೆ ಬರುತ್ತೆ, ಆಗ ಮಹೇಂದ್ರ ಕುಮಾರ್ ಅವರು ಹೇಳಿರೋದು, ಅಥವಾ ಸುಧೀರ್ ಕುಮಾರ್ ಮುರಳಿ ಅಂತವರು, ಅಥವಾ ನಿಕೇತ್ ರಾಜ್ ಅವರು ಮುಖ್ಯವಾಹಿನಿಗೆ ಬಂದು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಆಗ ಮಾತ್ರ ನಾವು ಇದಕ್ಕೆ ಪುಷ್ಟಿ ಕೊಡಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ವಿಚಾರ. ಅದನ್ನ, ಆ ಅಭಿಪ್ರಾಯನ ನೀವೆಲ್ಲ ಅದಕ್ಕೆ ಸಹಮತಿ ಇದೆಯೋ ಇಲ್ವೋ, ಬಟ್ ಆದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಏನು ಈ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ರು, ಆಗ ನಾನು ಯುವಕರ ಹತ್ರ ಮಾತಾಡಿದಾಗ, ಅಥವಾ ನನ್ನ ಜೊತೆ ಲಾ ಓದೋರ ಹತ್ರ ಮಾತಾಡಿದಾಗ, ಅಥವಾ ನಮ್ಮ ಏನು ಈ ಸಂಬಂಧಿಕರ ಹತ್ರ, ಅಥವಾ ಏನು ಇರಬಹುದು, ಸೆಂಟ್ರಿಸ್ಟೇ ಇರಬಹುದು, ಆದ್ರೆ ಅವರು ಯಾವಾಗ ಸ್ವಾಭಿಮಾನದ ಪ್ರಶ್ನೆ ತರ್ತಾರೆ, ಆಗ ನಮ್ಮ ಹತ್ರ ಉತ್ತರ ಇಲ್ಲ. ಯಾವಾಗೋ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರು ಗರೀಬಿ ಹಟಾವು ಅಂತ ಒಂದು ಫ್ರೇಸ್ ಕೊಟ್ಟಿದ್ರು. ಅದಕ್ಕೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಅದಕ್ಕೆ ಅದನ್ನು ತೂಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇವತ್ತಿದೆ ಅಂತ ಹೇಳ್ತಾ, ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಒಂದು ಮೂಡಿಸ್ಕೊಟ್ಟಿದ್ದಕ್ಕೆ ನವೀನ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈ ಒಂದು ಅವ್ರೇನು ಕತೆ ಬರೆದಿದ್ದಾರೆ ಅಥವಾ ಈ ಒಂದು ಬುಕ್ ಬರೆದಿದ್ದಾರೆ, ಅದಕ್ಕೆ ಯಶಸ್ಸು ಕಾಣಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ.